ಎಲ್ರಿಗೂ ನಮಸ್ಕಾರ ಮತ್ತು ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಆಯುಷ್ ಟಿವಿಯಲ್ಲಿ ಏನು ನಾವು ಕಂಟಿನ್ಯೂಸ್ ಆಗಿ ಹೆಲ್ತ್ ರಿಲೇಟೆಡ್ ಕ್ವೇರೀಸ್, ಕ್ವಶನ್ಸ್ಗಳೇನಿದೆ ಅದನ್ನ ತಗೊಂಡ್ಬಿಟ್ಟು ಉತ್ತರ ರೂಪವಾಗಿ ನಾವೇನು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೇವೆ. ಈ ಕ್ವಶನ್ ಸಂಚಿಕೆಯಲ್ಲಿ ಹಲವಾರು ಪ್ರಶ್ನೆಗಳು ನಮಗೆ ತಿರ್ಗಾ ಬಂದಿತ್ತು. ಸೊ ಆ ಪ್ರಶ್ನೆಗಳಿಗೆ ಆಯುರ್ವೇದದ ಮೂಲಕವಾಗಿ ನಾನು ಉತ್ತರ ಮಾಡೋದಕ್ಕೆ ಅಥವಾ ಉತ್ತರ ಕೊಡೋದಕ್ಕೆ ಈ ಬರೋ ವಿಡಿಯೋಸ್ಗಳಲ್ಲಿ ಪ್ರಯತ್ನ ಮಾಡಿದ್ದೇನೆ. ತುಂಬಾ ವರ್ಷಗಳ ನಂತರ ಇವಾಗ ಸ್ಟ್ರೆಸ್ ಇಂಡ್ಯೂಸ್ಡ್ ಆಸಿಡಿಟಿ ಇದೆ, ಸ್ಟ್ರೆಸ್ ಇಂಡ್ಯೂಸ್ಡ್ ಗಟ್ ಇಶ್ಯೂಸ್ ಇದೆ. ಯಾಕೆಂದ್ರೆ ಸ್ಟ್ರೆಸ್ ಅಂತ ಹೇಳೋದು ನಾವು ಇದು ನಮ್ಮ ಗಟ್ ಮತ್ತೆ ಬ್ರೈನ್ ಎರಡೂರಿಂದನೂ ಉತ್ಪತ್ತಿ ಆಗುವಂಥದ್ದು. ಇದು ಜಸ್ಟ್ ಬರೀ ನಮ್ಮ ತುಂಬಾ ಸ್ಟ್ರೆಸ್ ಆಗ್ತಿದೆ ಸರ್, ನನ್ನ ಬ್ರೈನ್ ಅಲ್ಲಿ ಇರಬಹುದೇನೋ ಅಂತ ಅಷ್ಟೇ ಅಲ್ಲ. ಇಲ್ಲಿ 50% ಎಷ್ಟು ನಮ್ಮ ನರ್ವಸ್ ಸಿಸ್ಟಮ್ ರೆಸ್ಪಾನ್ಸಿಬಲ್, ಅಷ್ಟೇ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ರೆಸ್ಪಾನ್ಸಿಬಲ್. ಯಾಕೆ ಅಂತ ಹೇಳಿದ್ರೆ, ಈ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಕೂಡ ಅದಕ್ಕೆ ರಿಲೇಟೆಡ್. ನಾವು ಏನು ಉಸಿರಾಡ್ತಾ ಇರ್ತೇವೆ ಅಲ್ಲಿ ಕಾನ್ಶಿಯಸ್ ಬ್ರೀದಿಂಗ್ ಮಾಡೋದು, ಪ್ರಾಣಾಯಾಮ ಏನ್ ಹೇಳ್ತೀವಿ ನಾವು, ಅದರಿಂದನೂ ನಾವು ಸ್ಟ್ರೆಸ್ ಕಡಿಮೆ ಮಾಡಬಹುದು. ಅದೇ ರೀತಿ ತಿನ್ನುವಾಗ ನಾವು ಮೈಂಡ್ಫುಲ್ ಆಗಿದ್ರೆ, ಕರೆಕ್ಟ್ ಆಗಿ ಏನ್ ತಿನ್ಬೇಕು ಅದನ್ನ ಅಷ್ಟೇ ತಿಂದ್ರೆ, ಫ್ರೆಶ್ ಆಗಿರುವಂತದ್ದು ಹೋಮ್ಲಿ ಮೇಡ್ ವಾರ್ಮ್ ಫುಡ್ ಅನ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ರೆ ಎಷ್ಟದ್ರ ಮಟ್ಟಿಗೆ ನಾವು ಸ್ಟ್ರೆಸ್ ಅನ್ನ ಕಡಿಮೆ ಮಾಡಬಹುದು. ಮೆಡಿಟೇಷನ್ ಇದೆ, ಪ್ರಾಣಾಯಾಮ ಇದೆ, ವ್ಯಾಯಾಮ ಇದೆ, ಎಕ್ಸಸೈಸ್ ಇದೆ, ಯೋಗ ಇದೆ, ಆಮೇಲೆ ಸ್ವಿಮ್ಮಿಂಗ್ ಇದೆ, ಇದೆಲ್ಲ ಕರೆಕ್ಟ್. ಇದ್ರ ಜೊತೆನೆ ನಾವು ನಮ್ಮ ಉಸಿರಾಟದ ಮೇಲೆ ನಿಗಾ, ತಿನ್ನೋದರ ಮೇಲೆ ನಿಗಾ ವಹಿಸಿದ್ರೆ ಅವಾಗ ಈ ಸ್ಟ್ರೆಸ್ ಏನಿದೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾಕೆಂದ್ರೆ ಗಟ್ ಬ್ರೈನ್ ಆಕ್ಸೆಸ್ ಅಂತ ಏನ್ ಹೇಳ್ತೇವೆ ನಾವು ಹೆಂಗೆ ತಿಂತಾ ಇರ್ತೇವೆ ಅದೇ ರೀತಿ ನಮ್ಮ ವಿಚಾರಗಳು ಕೂಡ ಇರುತ್ತೆ. ಎಲ್ಲಿ ಈ ತಿನ್ನುವ ಪದ್ಧತಿ ಇದೆ ಅದು ಹಾಳಾಗುತ್ತೆ, ಅಲ್ಲಿ ನಮ್ಮ ಥಾಟ್ಸ್ ಇದೆ ಏನಿರುತ್ತೆ ಅಥವಾ ಐಡಿಯಾಸ್ ಏನ್ ಬರ್ತಾ ಇರುತ್ತೆ ಅದೆಲ್ಲ ಕೂಡ ಮಿಕ್ಸಪ್ ಆಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಆಂಗ್ಸೈಟಿ ಆಗೋದು ಅಥವಾ ಸ್ಟ್ರೆಸ್ ಆಗೋದು ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಹೊಟ್ಟೆ ನೋವು ಕೂಡ ಅದರದ್ದೇ ಒಂದು ರಿಸಲ್ಟೆಂಟ್ ಆಗಿ ಕಾಣಿಸ್ಕೊಳ್ಬಹುದು. ಬರೀ ಇದೇ ಇರ್ಬೇಕಂತ ಏನಿಲ್ಲ, ಬೇರೇನೂ ಇರಬಹುದು. ಅದಕ್ಕೆ ನಾವು ಮುಂದೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಗಳನ್ನ ಮಾಡಿ ಅದಕ್ಕೆ ಏನ್ ಸೂಕ್ತವಾದಂತ ಚಿಕಿತ್ಸೆ ಬೇಕಾದನ್ನ ಮಾಡ್ತೇವೆ, ಇಲ್ಲ ಅಂತಲ್ಲ. ಆದ್ರೆ ಈ ಡೈಜೆಸ್ಟಿವ್ ಸಿಸ್ಟಮ್ ಇರ್ಲಿ, ರೆಸ್ಪಿರೇಟರಿ ಸಿಸ್ಟಮ್ ಇರ್ಲಿ, ನರ್ವಸ್ ಸಿಸ್ಟಮ್ ಇರ್ಲಿ, ಇದೆಲ್ಲ ಕೂಡ ತುಂಬಾ ಇಂಟರ್ ರಿಲೇಟೆಡ್ ಇರೋದ್ರಿಂದ ನಾವು ಒಂದರಿಂದ ಒಂದನ್ನ ಕರೆಕ್ಟ್ ಆಗಿ ಟ್ರೀಟ್ ಮಾಡಬಹುದು ಮತ್ತು ಬ್ಯಾಲೆನ್ಸ್ ಮಾಡಬಹುದು. ಆಯುಷ್ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ಪ್ಲಸ್ ನಮ್ಮ ವಿಡಿಯೋಸ್ಗಳನ್ನ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಿಮಗೇನಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆಯಾ ಅಥವಾ ಎಲ್ಲೋ ಸೆಕೆಂಡ್ ಒಪಿನಿಯನ್ ಬೇಕಾಗಿದೆಯಾ, ಎಲ್ಲೋ ಒಂದ್ ಕಡೆ ಏನೋ ಆಲ್ರೆಡಿ ನಿಮ್ಗೆ ಸಜೆಸ್ಟ್ ಮಾಡಿರ್ತಾರೆ, ನಿಮಗೆ ಅದರಲ್ಲಿ ಗೊಂದಲಗಳಿದೆಯಾ, ಇದರ ಬಗ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ಅಂತಹ ಡೌಟ್ಸ್ ಗಳನ್ನ ನೀವು ಕ್ವಶನ್ಸ್ ಗಳನ್ನ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋಸ್ ಕೆಳಗಡೆ. ನಾವು ಅದನ್ನ ವಿಡಿಯೋ ಮೂಲಕವಾಗಿ ನಿಮ್ಮ ಹತ್ತಿರ ಅಥವಾ ನಿಮಗೆ ತಲುಪಿಸುವಂತಹ ಪ್ರಯತ್ನಗಳನ್ನ ಈ ಆಯುಷ್ ಟಿವಿ ಮೂಲಕ ಮಾಡ್ತಾ ಇರ್ತೇವೆ. ಧನ್ಯವಾದ.